ರಾಕಿ. ಇಡೀ ಏರಿಯಾದಲ್ಲಿ ಯಾರೇ ಮನೆ ಕಟ್ಟಿದ್ರು ಮನೆಗೂ ನಲ್ಲಿ ಹಾಕಿ ಗಲ್ಲಿಗೂ ಫೇಮಸ್ ಆಗಬೇಕು ಅಂತ ಫೀಲ್ಡಿಗೆ ಬಂದಿದ್ದ. ಊರಲ್ಲಿರೋ ಪೈಪ್ಗಳನ್ನೆಲ್ಲ ಒಂದು ಕಡೆ ತರಿಸಿ ಟೆಸ್ಟ್ ಮಾಡೋಕ್ಕೆ ಖುದ್ದಾಗಿ ಬಂದಿದ್ದ. ಮಾರ್ಕೆಟಲ್ಲಿ ಬಣ್ಣದ ಮಾತಾಡಿ ಮಕ್ಕರ್ ಮಾಡೋರು ಮೂಲೆಗೂ ಸಿಗ್ತಾರೆ. ಆದ್ರೆ ನನಗೆ ಯಾವ ಮೂಲೆಗೆ ಹಾಕಿದ್ರು ಮುರಿದಿರೋ ಪೈಪ್ ಬೇಕು. ಬೈ ಇದನ್ನ ತಗೊಳ್ಳಿ, 10 ರಿಂದ 12 ವರ್ಷ ಏನಾಗಲ್ಲ. ಬನ್ನಿ ಬೈ ಇದನ್ನ ನೋಡಿ, ಜರ್ಮನ್ ಟೆಕ್ನಾಲಜಿ. ನೀರು ಫೌಂಟೇನ್ ತರ ಬರುತ್ತೆ. ಬನ್ನಿ ಬಾಸ್. ಬೈ ನನ್ನ ಹತ್ರ ಇನ್ನೊಂದಿದೆ, ಪ್ಯೂರ್ಲಿ ಇಂಡಿಯನ್ ಮೇಡ್. ಸುಡೋ ಬಿಸಿನೀರಿಂದ ಹಿಡಿದು ಐಸ್ಗಿಂತೂ ತಣ್ಣಗಾಗಿರೋ ನೀರು ಹಾಕಿದ್ರು ಏನೂ ಆಗೋದಿಲ್ಲ. ಅದಕ್ಕೆ ಇದನ್ನ ನಾವು ದೊಡ್ಡಮ್ಮ ಅಂತ ಕರಿತೀವಿ. ಬಾಯ್, ಪಕ್ಕದ ಏರಿಯಾದಲ್ಲಿ ಕಟ್ತಿರೋ ಹೊಸ ಮನೆಯಲ್ಲಿ ಪೈಪ್ ಹೊಡೆದೋಗಿದೆ ಅಂತೆ. ಓನರು ಹಳೆ ಪ್ಲಂಬರ್ನ ಬಿಡಿಸಿ ಹೊಸ ಪ್ಲಂಬರ್ನ ಹುಡುಕ್ತಾ ಇದ್ದಾನೆ. ನಿಮ್ ದೊಡ್ಡಮ್ಮನ ಹೆಸರಿನಿಂದ ಪೈಪ್ಗಳನ್ನ ಹುಡ್ಕೊಂಡು ಹೋದ ರಾಕಿಗೆ ಅವತ್ತು ಪೈಪ್ಗಳ ದೊಡ್ಡಮ್ಮನೇ ಸಿಕ್ತು. ಅದನ್ನ ಅಷ್ಟು ಒಳ್ಳೆ ಪೈಪ ಸರ್? ಯಾವುದೇ ಪೈಪ್ ಹಾಕಿದ್ರು ಬರೋದು ನೀರೇ, ಆದ್ರೆ ಹನಿಯನ್ನ ಲೀಕೇಜ್ ಇಲ್ದಂಗೆ ಪರಿಶುದ್ಧವಾಗಿ ಕೊಡೋ ಪೈಪ್ ಅಂದ್ರೆ ಎವನ್ ಪ್ಲಾಸ್ಟ್. ಎಲ್ಲಾ ಪೈಪ್ಗಳ ದೊಡ್ಡಮ್ಮ.